ಗಾಳಿಗೆ ತೂಕವಿದೆ ಅನ್ನುವಂಥ ಪ್ರಯೋಗವನ್ನು ನಾವು ಈಗ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರುವಂಥದ್ದೇನು, ಒಂದು ತಕ್ಕಡಿ ಬೇಕು, ಆನಂತರ ಎರಡು ಬಲೂನು ಮತ್ತು ತಕ್ಕಡಿ ನಮ್ಮ ಮುಂದೆ ಇದೆ. ಈಗ ಇದನ್ನು ಏನು ಮಾಡಬೇಕು ನಾವು, ಈಗ ಗಾಳಿಗೆ ತೂಕವಿದೆ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು 2 ಬಲೂನ್ಗಳನ್ನು ತೆಗೆದುಕೊಂಡಿದ್ದೀವಿ, ಆನಂತರ ಒಂದು ತಕ್ಕಡಿಯನ್ನು ತೆಗೆದುಕೊಂಡಿದ್ದೀವಿ. ಈಗ ಇವೆರಡನ್ನು ನಾವು ತೂಗಿದಾಗ ಏನು ಕಾಣ್ತಾ ಇದೆ, ಇವೆರಡು ಸಮನಾಗಿ ಕಾಣ್ತಾ ಇದ್ದಾವೆ. ಸಮನಾಗಿದೆ ಇದಾವಲ್ಲ, ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಇದಾವ? ಇಲ್ಲ, ಏನಿಲ್ಲ, ಸಮನಾಗಿ. ಒಂದು ಸ್ವಲ್ಪ ಗಾಳಿ ಇರೋದ್ರಿಂದ ಅದು ಆ ಕಡೆ ಈ ಕಡೆ ಆಗ್ಬೋದು. ಈಗೇನಿದೆ ಅಂದರೆ ನಮಗೆ 2 ಸಮನಾಗಿ ತೂಗ್ತಾ ಇದ್ದಾವೆ. ಈ ಎರಡರಲ್ಲಿನೂ ಗಾಳಿ ಇರೋದ್ರಿಂದ 2 ಸಮನಾಗಿ ತೂಗ್ತಾ ಇದ್ದಾವೆ. ಈಗ ನಾವೇನು ಮಾಡೋಣ, ಇದರಲ್ಲಿ ಗಾಳಿ ಒಂದರಲ್ಲಿ ತೆಗೆದಾಗ ಅರ್ಥ ಆಗುತ್ತಲ್ಲ, ಈಗ ಎರಡರಲ್ಲಿನೂ ಗಾಳಿ ಇದೆ, ಸಮನಾಗಿದೆ. ಈಗ ಒಂದು ಬಲೂನನ್ನು ನಾವು ಹೊಡೆದಾಗ, ಹೌದಲ್ಲ, ಒಂದು ಬಲೂನ್ ಹೊಡೆದ್ರೆ ಏನಾಗುತ್ತದು, ಗಾಳಿ ಹೊರಗೆ ಬಂದ್ಬಿಡುತ್ತೆ. ಅನ್ನೋದು ಒಂದು ಬಲೂನಲ್ಲಿ ಗಾಳಿ ಇರುತ್ತೆ. ಸೊ ಯಾವ ಬಲೂನನ್ನು ನಾವು ಹೊಡಿತೀವೋ ಆ ಬಲೂನ್ ಏನು ಮೇಲೆ ಹೋಗುತ್ತೋ ಕೆಳಗೆ ಬರುತ್ತೋ, ಅದು ಏನಾಗುತ್ತೆ, ಮ್ಯಾಲೆ ಹೋಗುತ್ತೆ. ಗುಡ್, ವೆರಿ ಗುಡ್. ಯಾಕೆ ಮೇಲೆ ಹೋಗುತ್ತೆ, ಹೆಚ್ಚಿಗಿರುವಂಥ ತೂಕದ ಏನಾಗುತ್ತೆ, ಕೆಳಗೆ ಬರುತ್ತೆ. ತೂಕ ಇಲ್ಲಿರೋದು ಮೇಲೆ ಹೋಗುತ್ತೆ. ಈಗ 2 ಸಮನಾಗಿ ಕಾಣ್ತಾ ಇದ್ದಾವ. ಈಗ ನಾನು ಒಂದು ಗುಂಡು ಸೂಜಿಯನ್ನು ತೆಗೆದುಕೊಂಡಿದ್ದೀನಿ. ಈಗ ಯಾವುದಕ್ಕೆ ಹೊಡಿಬೇಕು ಅಂತ ಹೇಳಿ ನಿಮ್ಮ ಮನಸ್ಸು ಆಗ್ತಾ ಇದೆ, ಹೇಳ್ರಿ ನೋಡೋಣ. ಯಾವ ಬಲೂನನ್ನು? ಈ ಬಲೂನನ್ನು ಹೊಡೆಯೋಣ, ಹೌದಲ್ಲ. ಈ ಬಲೂನನ್ನು ಹೊಡೆದಾಗ ಇದು ಏನಾಗತ್ತೆ, ಮೇಲ್ ಹೋಗುತ್ತೋ ಕೆಳಗೆ ಬರುತ್ತೋ? ಮೇಲ್ ಹೋಗುತ್ತಾ. ಯಾವ್ದು ಕೆಳಗೆ ಬರುತ್ತಾ? ಇದು. ಯಾಕಂದ್ರೆ ಇದರಲ್ಲಿ ತೂಕ ಆಗತ್ತ. ಇದು ತೂಕ ಅಂದ್ರೆ ಇದರಲ್ಲಿ ಇರುವಂತ ಗಾಳಿ ಹೋಗ್ಬಿಡುತ್ತೆ. ಸೊ ಹೊಡೆಯೋಣ. ನನಗಂತೂ ಮನ್ಸು ಬರ್ತಾ ಇಲ್ಲಪ್ಪ, ನೀವು ಹೇಗೆ ಹೇಳ್ತಾ ಇದ್ರು ಏನೋ. ಓಕೆ. ಸೊ ನಮಗೆ ಗಾಳಿ ಪಾಠದಲ್ಲಿ ಮೊದಲನೆಯ ಗುಣಲಕ್ಷಣದಲ್ಲಿ ಗಾಳಿಗೆ ತೂಕ ಇದೆ ಅನ್ನುವಂಥ ಒಂದು ಪಾಠ. ಅದರಲ್ಲಿ ಈಗ ನಾವು ಒಂದು ತಕ್ಕಡಿಯನ್ನ ನಾವೇನೆ ತಯಾರು ಮಾಡಿರುವಂಥದ್ದು. ಆನಂತರ ಗಾಳಿಗೆ ತೂಕ ಇದೆ ಇಲ್ಲೋ ಅನ್ನೋದನ್ನ ಈಗ ನಾವು ನೋಡೋಣ. ಹೊಡಿಲಿ. ಇದನ್ನ ಹೊಡೆದಾಗ ಏನಾಗತ್ತಿದೋ ಮೇಲೆ ಹೋಗತ್ತ, ಹೌದಲ್ಲ? ನಿಜನ ಅದೇನೆ? ಸೊ ಅದು ನಿಜ ಇಲ್ಲೋ ಅನ್ನೋದನ್ನ ನೋಡ್ಕೊಳ್ಳೋಣ. ಹೊಡೆಯೋಣ. ಓಕೆ. ಅದು ಹಿಂಗೆ ಹೊಡೆದಾಗ ಏನಾಗ್ತಾ ಇದೆ, ಆ ಕಡೆ ಈ ಕಡೆ ಹೋಗ್ತಾ ಇದೆ. ಈಗ ಒಬ್ರು ಅದನ್ನ ಇಟ್ಕೊಡ್ರಿ. ಈಗ ಇದನ್ನ ಹೊಡೆಯೋಣ. ಡಬ್ಬನತ್ತು ಈಗೇನ್ ಮಾಡೋಣ, ಅದನ್ನೇ ತೂಕ ಮಾಡೋಣ. ಏನಾಗ್ತಾ ಇದೆ, ಸೊ ಹೊಡೆದು ಇರುವಂತ ಬಲೂನ್ ಏನಾಗಿದೆ, ಸೊ ತೂಕ ಇದಕ್ಕೆ ಇದೆ. ಅಂದ್ರೆ ಈ ಗಾಳಿಗೆ ಏನಿದೆ, ತೂಕ ಇದೆ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತಾ ಇದೆ, ಗಾಳಿಗೆ ತೂಕ ಇದೆ. ನೋಡ್ರಿ, ನಮ್ ಕಣ್ಣಿಗೆ ಕಾಣ್ತಾ ಇಲ್ಲ, ಗಾಳಿ ಕಾಣ್ತಾ ಇದೆ ಏನೋ, ಆದ್ರೆ ಅದ್ರ ಸ್ಪರ್ಶ ನಮಗಾಗತ್ತೆ. ತಂಪಾದ ಗಾಳಿ ಬಂದಾಗ ಈ ಗಾಳಿ ಬೀಸ್ತು ಅಂತ ಅನ್ಸುತ್ತೆ. ಸೊ ಇಂಥ ಗಾಳಿಗೆ ನಮ್ ಕಣ್ ಮುಂದೆ ಕಾಣದೇ ಇದ್ರು ಆ ಗಾಳಿ ನಾವು ಈ ಬಲೂನ್ ಅನ್ನ ಊದಿ ಇದ್ರೊಳಗೆ ಗಾಳಿ ಹಾಕಿದ್ದೀವಿ, ಇನ್ನೊಂದ್ರಲ್ಲಿಯೂ ಗಾಳಿ ಹಾಕಿದ್ದೆವು, ಎರಡೂ ಸಮನಾಗಿದ್ದು. ಈಗ ಒಂದು ಬಲೂನ್ ಅನ್ನ, ನೀವು ಹೇಳಿದಂತ ಬಲೂನ್, ಹೌದಾ, ಆ ಬಲೂನ್ ಅನ್ನ ಏನ್ ಮಾಡ್ದೆವು, ನಾನು ಕೆಂಪನ್ನು ಹೊಡಿಬೇಕಂತ ಅನ್ಕೊಂಡಿದ್ದೆ, ಆದ್ರೆ ನೀವೆಲ್ಲರೂ ಈ ಪರ್ಪಲ್ ಕಲರ್ ಅನ್ನ ಹೊಡಿರಿ ಅಂತ ಹೇಳಿದ್ದಕ್ಕೆ ಇದನ್ನ ಹೊಡೆದಿದ್ದೀನಿ. ಇದೇನಾಗ್ತಾ ಇದೆ, ಈಗ ಗಾಳಿ, ಇದರಲ್ಲಿ ಇರುವಂತ ಗಾಳಿ ಖಾಲಿ ಆಗಿದೆ. ಆನಂತರ ಗಾಳಿ ಇರುವಂತ ಬಲೂನ್ ಏನಾಗಿದೆ, ಈಗ ತೂಕ ಇದೆ. ಸೊ ಇದರಿಂದ ನಮ್ಗೆ ಏನ್ ತಿಳ್ಕೊಂಡ್ರು ಹೇಳ್ರಿ, ಗಾಳಿಗೆ ತೂಕ ಇದೆ. ಗುಡ್, ವೆರಿ ಗುಡ್. ನಮ್ಮ ವಿಡಿಯೋ ಇಷ್ಟ ಆದರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹಾಗೆ ಇದರ ಮುಂದಿನ ನಾವು ಗಾಳಿ ಅಂದ್ರೆ ತಂಪಾದ ಗಾಳಿಗೂ ಮತ್ತು ಬಿಸಿಯಾದ ಗಾಳಿಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ.